ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾರ್ಕ್ ಶೀಟ್ ಇದೆ. ಆ ಮಾರ್ಕ್ ಶೀಟಲ್ಲಿ ಆಪ್ಟೆಂಡ್ ಮಾರ್ಕ್ಸು, ನಂತರ ಎವರೇಜು, ಪರ್ಸೆಂಟೇಜ್ ಹೇಗೆ ತೆಗೆಯೋದು, ಮತ್ತು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಮಾರ್ಕ್ಸನ್ನು ಹೇಗೆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಎಕ್ಸೆಲಲ್ಲಿ ತೋರಿಸ್ಕೊಡ್ತೀನಿ. ನಾನಿಲ್ಲೊಂದು 10 ಕ್ಯಾಂಡಿಡೇಟ್ಸ್ ಹೆಸರು ತೊಗೊಂಡಿದ್ದೀನಿ. ಇವರಿಗೆ ಮಾರ್ಕ್ಸನ್ನು ನಾನು ಮ್ಯಾನ್ಯುಯಲಿ ಎಂಟ್ರಿ ಮಾಡ್ತಾ ಹೋದರೆ, ಅಂದರೆ ನಾವು ರೆಗ್ಯುಲರ್ ಆಗಿ ಯಾವ ಥರ ಎಂಟ್ರಿ ಮಾಡ್ತೀವಿ ಆ ಥರ ಎಂಟ್ರಿ ಮಾಡ್ತಾ ಹೋದರೆ ಭಾಳ ಸಮಯ ತಿನ್ನತ್ತೆ. ಇಲ್ಲಿ ನೋಡಿ 78, 75 ಈ ಥರ ನಾನು ಹಾಕ್ತಾ ಹೋದರೆ ಭಾಳ ಟೈಮ್ ಹಿಡಿಯುತ್ತೆ. ನಾನು ಅದಕ್ಕೆ ನಿಮಗೊಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ಕೊಡ್ತೀನಿ. ಅದು ಒಂದು ಫಾರ್ಮುಲಾ. ನಾನೇನು ಮಾಡ್ತೀನಿ, ಇಲ್ಲಿ ಇವಾಗ ಈಸ್ ಈಕ್ವಲ್ ಟು ರ್ಯಾಂಡ್ ಬಿಟ್ವೀನ್ ಅಂತ ಹೊಡಿತೀನಿ. ರ್ಯಾಂಡ್ ಅಂತ ಹೊಡೆದ ತಕ್ಷಣ ಇಲ್ಲಿ ರ್ಯಾಂಡ್ ಬಿಟ್ವೀನ್ ಅಂತ ಇದೆ. ಈ ಫಂಕ್ಷನ್ ಏನು ಮಾಡುತ್ತೆ ಕೇಳಿದ್ರೆ, ಒಂದು ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ತನಕ ವ್ಯಾಲ್ಯೂ ವೇರಿಯೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ. ಒಂದು ಸಬ್ಜೆಕ್ಟಿಗೆ ನಾನು ಮಿನಿಮಮ್ ಅಂದರೆ 35 ಮಾರ್ಕ್ಸ್ ಕೊಡ್ತೀನಿ, ಅಂದರೆ ಯಾರಿಗೂ ಫೇಲ್ ಮಾಡೋದು ಬೇಡ, ಪಾಸ್ ಮಾಡೋಣ. 35, ಮ್ಯಾಕ್ಸಿಮಮ್ ಎಷ್ಟರ ತನಕ ಮಾರ್ಕ್ಸ್ ವೇರಿಯೇಷನ್ ಆಗಬೇಕು ಅನ್ನೋದು ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. 99 ತನಕ ಕೊಡ್ತೀನಿ, ಯಾರಿಗೂ ಫುಲ್ ಔಟ್ ಆಫ್ 100 ಔಟ್ ಆಫ್ 100 ನಾನು ಮಾರ್ಕ್ಸ್ ಕೊಡೋದಿಲ್ಲ. ಇಷ್ಟು ಮಾಡಿ ನಾನು ಎಂಟ್ರಿ ಹೊಡೆದ ತಕ್ಷಣ ಇಲ್ಲಿ 47 ಅಂತ ಬಂತು. ನಾನು ಇವಾಗ ಏನು ಮಾಡ್ತೀನಿ, ಕರ್ಸರ್ ಇಟ್ಕೊಂಡು ಇಲ್ಲಿ ಕ್ರಾಸ್ ಮಾರ್ಕ್ ಕಾಣಿಸ್ತಾ ಇದೆ, ಇಲ್ಲಿಂದ ಸೀದಾ ಡ್ರ್ಯಾಗ್ ಮಾಡ್ತಾ ಬರ್ತೀನಿ. ಎಲ್ಲ ಮಾರ್ಕ್ಸ್ ಚೇಂಜ್ ಆಗುತ್ತೆ. ಅವಾಗ ನೋಡಿ ಇಲ್ಲೆಲ್ಲ ಮಾರ್ಕ್ಸು ವೇರಿಯೇಷನ್ ಆಯಿತು. ಮತ್ತು ನಾನು ಹೀಗೆ ಕೆಳಗಡೆ ಡ್ರ್ಯಾಗ್ ಮಾಡಿದಾಗ ಮಾರ್ಕ್ಸ್ ಸೆಟಲ್ ಆಯಿತು. ನೀವು ಒಂದು ಅಬ್ಸರ್ವ್ ಮಾಡಬೇಕು, ನಾನು ಮಾರ್ಕ್ಸ್ ಹಾಕಿದಾಗ ಫಸ್ಟ್ ಕಾಲಮಲ್ಲಿ 48 ಇತ್ತು, ಈಗ 96ಗೆ ಬಂದು ನಿಂತಿದೆ. ಮುಂದೆ ನಾನು ಎಲ್ಲೋ ಒಂದು ಕಡೆ ಮಾರ್ಕ್ಸ್ ಚೇಂಜ್ ಮಾಡಿದಾಗ, ಸಪೋಸ್ ನಾನು ಏನೋ ಒಂದು ಮಾಡಿದಾಗ ಬೇರೆ ಕಡೆನೂ ಚೇಂಜ್ ಆಗ್ತಾ ಇದೆ. ಸೊ ನನಗಿದು ಸ್ಟೇಬಲ್ ಆಗಿರ್ಬೇಕು ಮಾರ್ಕ್ಸು. ಆ ಉದ್ದೇಶದಿಂದ ನಾನೇನು ಮಾಡ್ತೀನಿ, ಇದನ್ನು ಜಸ್ಟ್ ಕಂಟ್ರೋಲ್ ಸಿ ಮಾಡ್ತೀನಿ. ಕಂಟ್ರೋಲ್ ಸಿ ಮಾಡಿ ಇಲ್ಲಿ ಪೇಸ್ಟ್ ಆಸ್ ವ್ಯಾಲ್ಯೂಸ್ ಅಂತ ಹಾಕ್ಬಿಡ್ತೀನಿ. ಇವಾಗ ಇಲ್ಲೇನಿದೆ ವ್ಯಾಲ್ಯೂ, ಇದು ಫ್ರೀಸ್ ಆಗಿದೆ ನೋಡಿ. 80 ಅಂತ ತೋರಿಸ್ತಾ ಇದೆ ಫಾರ್ಮುಲಾ ಬಾರಲ್ಲಿ, 74 ಅಂತ ತೋರಿಸ್ತಾ ಇದೆ. ಸೊ ಇದನ್ನು ಫ್ರೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಆಪ್ಟೆಂಡ್ ಮಾರ್ಕ್ಸ್ ಹೇಗೆ ಕಂಡುಹಿಡಿಬೇಕು ಅಂದರೆ, ನಾನು ಸಿಂಪಲ್ ಸಮೇಷನ್ ಫಾರ್ಮುಲಾ ಸಮ್ ಇದೇನು ಮಾಡುತ್ತೆ, ಒಬ್ಬ ವಿದ್ಯಾರ್ಥಿ ತೊಗೊಂಡಿರೋಂಥ ಎಲ್ಲ ಮಾರ್ಕ್ಸನ್ನು ಆ್ಯಡ್ ಮಾಡುತ್ತೆ. ಇಂಗ್ಲೀಷ್, ಹಿಂದಿ, ಕನ್ನಡ. ನಾನು ಇಲ್ಲಿ ರೇಂಜ್ ಕೊಡ್ತೀನಿ ಸಮ್ ಅಂತ ಹಾಕ್ಬಿಟ್ಟು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಇನ್ನೊಂದು ಮೆಥಡ್ ನೀವು ಸಮೇಷನ್ ಮಾಡೋದಕ್ಕೆ ಸೀದಾ ಇಲ್ಲಿ ಹೋಗ್ತೀರಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀರಿ, ಹೋಮ್ ಟ್ಯಾಬಲ್ಲಿ ಆಟೋ ಸಮ್ ಅಂತಿರುತ್ತೆ, ಅದನ್ನು ಮಾಡ್ಬೋದು. ಸೊ ಹೀಗೆ ಡಬಲ್ ಕ್ಲಿಕ್ ಮಾಡಿದರೆ ನಾನು ಇಲ್ಲಿ ತೊಗೊಂಡೋಗಿ ಎಲ್ಲ ಕಾಲಮಲ್ಲೂ ಮಾರ್ಕ್ಸು ಅದಷ್ಟಕ್ಕೆ ಎಂಟ್ರಿ ಆಗುತ್ತೆ. ಸೊ ಇವಾಗ ಎವರೇಜ್ ಕಂಡುಹಿಡಿಯಬೇಕು. ಎವರೇಜಿಗೆ ಫಾರ್ಮುಲಾ ಏನಂದರೆ, ಟೋಟಲ್ ಮಾರ್ಕ್ಸು ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್ ಇದೆ ಅಂತ. ನನಗಿಲ್ಲಿ ನೋಡಿದ ತಕ್ಷಣ ಗೊತ್ತಾಯಿತು ಎಷ್ಟು ಸಬ್ಜೆಕ್ಟ್ ಇದೆ ಅಂದರೆ, ಇಲ್ಲಿ ತೋರಿಸ್ತಾ ಇದೆ 6 ಸಬ್ಜೆಕ್ಟ್ಸ್ ಇದೆ, ಇಷ್ಟು ಮಾರ್ಕ್ಸ್ ಟೋಟಲ್ ತೊಗೊಂಡಿದ್ದಾನೆ. ಹಾಗಾಗಿ ಈಸ್ ಈಕ್ವಲ್ ಟು ಟೋಟಲ್ ಮಾರ್ಕ್ಸ್ ಆಪ್ಟೆಂಡ್, ಅಂದರೆ ಈ ಆಪ್ಟೆಂಡ್ ಮಾರ್ಕ್ಸಲ್ಲಿ ಡಿವೈಡೆಡ್ ಬೈ 6 ಅಂತ ಮಾಡ್ತೀನಿ. ದಿಸ್ ಈಸ್ ಮೈ ಎವರೇಜ್. ಈಗೇನು ಬಂದಿದೆ ಇದು 6 ಸಬ್ಜೆಕ್ಟ್ಗಳ ಎವರೇಜ್ ಮಾರ್ಕ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕಡೆ ಏನು ಮಾಡ್ತಾ ಇದೆ, ನಾನು ಫಾರ್ಮೇಟಿಂಗ್ ಮಾಡಬೇಕಾದ್ರೆ 0.5 ಬರ್ತಾ ಇದೆ, 0.2 ಬರ್ತಾ ಇದೆ, 0.5 ಬರ್ತಾ ಇದೆ. ಸೊ ಇಲ್ಲಿ ಮಾತ್ರ ಕಂಪ್ಲೀಟ್ ನಂಬರ್ ಬಂದ್ಬಿಟ್ಟಿದೆ. ನನಗೆ ಆ ಥರ ಬೇಡ. ನಾನಿಲ್ಲಿ ಇನ್ಕ್ರೀಸ್ ಡೆಸಿಮಲ್ಲಿಗೆ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಎಲ್ಲ ಯೂನಿಫಾರ್ಮಿಟಿ ತೊಗೊಂಡು ಬಂದೆ. ಇವಾಗ ನನಗೆ ಪರ್ಸೆಂಟೇಜ್ ಬೇಕು. ಈ ಪರ್ಸೆಂಟೇಜಿಗೆ ಸಿಂಪಲ್ ಫಾರ್ಮುಲಾ ಏನಂದರೆ, ಮಾರ್ಕ್ಸ್ ಆಪ್ಟೆಂಡು ಓಕೆ ಡಿವೈಡೆಡ್ ಬೈ ಎಷ್ಟು ಮಾರ್ಕ್ಸಿಗೆ ಅದನ್ನು ತೊಗೊಂಡಿದ್ದಾನೆ. ನನ್ನ ಪ್ರಕಾರ 6 ಸಬ್ಜೆಕ್ಟ್ ಇದೆ, ಎಲ್ಲದಕ್ಕೂ 100 ಮಾರ್ಕ್ಸ್ ಅಂತ ನಾನು ಅಸಂಪ್ಷನ್ ಮಾಡ್ಕೋತೀನಿ. 600 ಮಾರ್ಕ್ಸಿಗೆ ಅವನು ಈ ಮಾರ್ಕ್ಸನ್ನು ತೊಗೊಂಡಿದ್ದಾನೆ. ಸೊ ಈ ಡಿವೈಡೆಡ್ ಬೈ ಈ ಕಾಲಮ್ ಅಂದರೆ ಐ ಮತ್ತು 3, ಈ ಕಾಲಮ್ ಡಿವೈಡ್ ಮಾಡಿದ್ರೆ ನಾನು I3 ಬರುತ್ತೆ. I3 ಡಿವೈಡೆಡ್ ಬೈ ಫಾರ್ಮುಲಾ ನೋಡ್ಬೋದು ನೀವು, I3 ಡಿವೈಡೆಡ್ ಬೈ 600 ಅಂತಿದೆ. ಇದು ನಾನು ಹಾಕಿರುವಂಥ ಫಾರ್ಮುಲಾ. ಇವಾಗ ನನಗೆ ಇಂಟು 100 ಮಾಡಬೇಕು. ನಾನು ಅದನ್ನು ಮಾಡಲ್ಲ, ನಾನು ಜಸ್ಟ್ ಏನು ಮಾಡ್ತೀನಿ, ಇದಷ್ಟನ್ನು ಈ ಥರ ಕ್ಲಿಕ್ ಮಾಡ್ಕೋತೀನಿ. ಇವಾಗ ಏನು ಮಾಡ್ತೀನಿ, ಇದನ್ನು ಡೆಸಿಮಲನ್ನು ಡಿಕ್ರೀಸ್ ಮಾಡ್ತೀನಿ. ಇವಾಗ ನನಗೆ ಓನ್ಲಿ ಇಷ್ಟು ಡಿಜಿಟಿಗೆ ಬೇಕು. ಇದಾದ ನಂತರ ನನಗೆ ಇದಕ್ಕೆ ಪರ್ಸೆಂಟೇಜಿಗೆ ಮಾಡಬೇಕು. ಅವಾಗ ಏನು ಮಾಡಬೇಕು, ನಾನು 100ಇಂದ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಒಂದು ಸಿಂಪಲ್ ಆಗಿ ಪರ್ಸೆಂಟೇಜ್ ಸಿಂಬಲ್ ತೋರಿಸ್ತಾ ಇದೆ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಪರ್ಸೆಂಟೇಜಿಗೆ ವೇರಿಯೇಷನ್ ಆಯಿತು. ಈಗ ನನಗೇನು ಬೇಕು, ಡೆಸಿಮಲ್ ಪಾಯಿಂಟ್ ಇನ್ಕ್ರೀಸ್ ಬೇಕು. ನೋಡಿ ನಾನು 2 ಡಿಜಿಟ್ಸಿಗೆ ಅದನ್ನು ರೌಂಡ್ ಅಪ್ ಮಾಡಿಕೊಂಡೆ, ಇಲ್ಲಿ ನನಗೆ ಪರ್ಸೆಂಟೇಜ್ ಸಿಕ್ತು. ಇವಾಗ ಮ್ಯಾಕ್ಸ್ ಮತ್ತು ಮಿನಿಮಮ್ ಎಷ್ಟಿದೆ ಈ ಹುಡುಗಂದು ಅಂತ ಹೇಳಿ ನಾನು ಕಂಡುಹಿಡಿಬೇಕು ಅಂದರೆ, ನಾನೇನು ಮಾಡ್ತೀನಿ, ಸಿಂಪ್ಲಿ ಇಲ್ಲಿ ಈಸ್ ಈಕ್ವಲ್ ಟು MAX ಮ್ಯಾಕ್ಸ್ ಅಂತ ಹೊಡಿತೀನಿ. ಮ್ಯಾಕ್ಸ್ ಅಂತ ಹೊಡೆದ ತಕ್ಷಣ ಇಲ್ಲಿ ಫಸ್ಟ್ ಬರುತ್ತೆ ಟ್ಯಾಬ್ ನಂಬರ್ ಸೀರೀಸ್, ನಂಬರ್ 1, ನಂಬರ್ 2 ಅಂತಿದೆ. ನಾನು ಇಲ್ಲಿಂದ ಇಲ್ಲಿ ತನಕ ಮಾರ್ಕ್ಸನ್ನು ಎಂಟ್ರಿ ಮಾಡ್ತೀನಿ. ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ನಾವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋದು 98 ಇದೆ. ಸೊ ಅದು 98 ಬಂತು. ನೋಡಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ಇಲ್ಲಿ ಎಂಟ್ರಿ ಆಯಿತು. ಇವಾಗ ನನಗೆ ಈ ಹುಡುಗ ತೆಗೆದಿರೋಂಥ ಮಿನಿಮಮ್ ಮಾರ್ಕ್ಸು ಯಾವುದು ಅಂತ ನೋಡಬೇಕು. MIN ಮಿನ್ ಅಂತ ಹೊಡಿತೀನಿ. ಮಿನ್ ಅಂತ ಹೊಡೆದು
ನಂಬರ್ಸ್ ಕೊಡಬೇಕು, ಮತ್ತು ಯಾವ ನಂಬರು ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ತೊಗೊಂಡಿದ್ದಾನೆ ಅಂತ ನೋಡೋದಕ್ಕೆ. ಸೊ ಹೀಗೆ ಮಾಡಿದಾಗ ಈ ಹುಡುಗ ತೊಗೊಂಡಿರೋಂಥ ಮಿನಿಮಮ್ ಮಾರ್ಕ್ಸು ನಮ್ಗೆ ಗೊತ್ತಾಗುತ್ತೆ, ಮ್ಯಾಕ್ಸ್ ಮತ್ತು ಮಿನ್ ಫಂಕ್ಷನ್. ಇವಾಗ ಪರ್ಟಿಕ್ಯುಲರ್ಲಿ ಯಾವ ಸಬ್ಜೆಕ್ಟಲ್ಲಿ ತೊಗೊಂಡಿದ್ದಾನೆ ಅಂತ ನೋಡೋದಕ್ಕೆ ನಾವು ಇಲ್ಲಿ ಹಾಕ್ಬೋದು ಫಾರ್ಮುಲಾನ, ಮ್ಯಾಕ್ಸನ್ನು. ಹಿಂದಿಲಿ ಯಾರು ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಹಾಕ್ಬೋದು. ಇದು ಎಕ್ಸೆಲ್ನಲ್ಲಿರುವಂಥ ಬೇಸಿಕ್ ಫಾರ್ಮುಲಾಗಳ ಬಗ್ಗೆ ಮಾಹಿತಿನ ಕೊಟ್ಟೆ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಇನ್ನಷ್ಟು ಫಾರ್ಮುಲಾಸ್ಗಳನ್ನು ನೋಡೋಣ. ಥ್ಯಾಂಕ್ ಯು.